ಖ್ಯಾತ ಪ್ರವಚನಕಾರರು ತಮ್ಮ ಮಾತಿನ ಮೂಲಕ ಆ ಭಾಗದಲ್ಲೆಲ್ಲ ಒಳ್ಳೆಯ ಹೆಸರನ್ನು ಮಾಡಿರುವಂತಹ ಸೌದತ್ತಿ ನರೇಗಲ್ ಮಠಗಳ ಮಠಾಧಿಪತಿಗಳಾದ ಷಟ್ಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಶ್ರೀಗಳವರೇ, ಮಹಾಪೂಜೆಯಲ್ಲಿ ಪಾಲ್ಗೊಂಡಿರುವ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶ್ವರರೇ, ವೇದಮೂರ್ತಿ ಪಂಡಿತ್ ಶಿವಶಂಕರ ಶಾಸ್ತ್ರಿಗಳವರ ಆದಿಯಾಗಿ ಚನ್ನಬಸವಾರಾಧ್ಯ ಶಾಸ್ತ್ರಿಗಳವರ ಆದಿಯಾಗಿ ವೇದ ಮಂತ್ರ ಭಕ್ತಿಗೀತೆಗಳನ್ನು ಪ್ರಸ್ತುತಪಡಿಸಿದ ಎಲ್ಲ ಆಗಮಿಕ ಪುರೋಹಿತ ಬಳಗವೇ, ಸಮಿತಿಯ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರು, ಸಮಾಜದ ಹಿರಿಯರು, ಹಿರಿಯತನದೊಳಗೂ ಕೂಡ ಹೆಂಗಿರಬೇಕು ಅನ್ನೋದನ್ನು ಹೇಳಿ ಎಲ್ಲ ನಡೆದು ಕಲಿಸ್ತಾ ಇರುವಂತಹ BS ಪರಮಶಿವನವರೇ, ಸುರ್ಪುರದಿಂದ ಆಗಮಿಸಿರುವಂತಹ ಸುರೇಶ್ ಸಜ್ಜನ್ರವರೇ, ಗುಲ್ಬರ್ಗಾದಿಂದ ಆಗಮಿಸಿರುವಂತಹ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡರವರೇ, ಅವರೊಟ್ಟಿಗೆ ಆಗಮಿಸಿರುವಂತಹ ಎಲ್ಲ ಗಣ್ಯರೇ, ಮಾನ್ಯರೇ, ದಾವಣಗೆರೆ ಹರಿಹರ ಭಾಗದಿಂದ ಆಗಮಿಸಿರುವಂತಹ ಹಾಲಸ್ವಾಮಿಯವರನ್ನು ಮೊದಲುಗೊಂಡು ವಿದ್ಯಾಸಂಸ್ಥೆಯ ಎಲ್ಲ ಸದಸ್ಯರುಗಳೇ, ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಗಣ್ಯರೇ, ಮಾನ್ಯರೇ, ಮಾಧ್ಯಮದ ಪ್ರತಿನಿಧಿಗಳವರೇ, ಪಾದಪೂಜಾ ಸೇವೆಯನ್ನು ನೆರವೇರಿಸ್ತಾ ಬಂದಿರುವಂತಹ ಮಾದಯ್ಯನವರೇ, ಸಮಸ್ತ ಸದ್ಭಕ್ತ ಮಹಾಜನಗಳೇ, ಮಾತೆಯರೇ ಹಾಗೂ ಮುದ್ದು ಮಕ್ಕಳು, ಇವತ್ತು ಕಳೆದ 4 ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇರುವಂಥ ಗುರು ಪೂರ್ಣಿಮೆ ಬಂದೊದಗಿದೆ. ಗುರು ಪೂರ್ಣಿಮೆಯ ಪರ್ವಕಾಲದಲ್ಲೇ ನಾವೆಲ್ಲ ಇದ್ದೇವೆ. ಗುರು ಪರಂಪರೆ ಬಹಳ ದೊಡ್ಡದು. ವೀರಶೈವ ಲಿಂಗಾಯತ ಧರ್ಮದ ಗುರು ಪರಂಪರೆ ಅದು ಅನಾದಿಯಾಗಿರುವಂಥ ಪರಂಪರೆ. ಯುಗ ಯುಗಗಳಿಂದಲೂ ಬಂದಿರುವಂತಹ ಪರಂಪರೆ. ಆ ಯುಗ ಯುಗಗಳಿಂದ ಬಂದಿರುವ ಗುರು ಪರಂಪರೆಗೆ ಮೂಲ ಯಾರು ಅಂತ ಕೇಳಿದರೆ, ಆ ಕಡೆಗೆ ದಿಗ್ದರ್ಶನ ಮಾಡಿಸಿರುವಂಥ ವಿಭೂತಿ ಪ್ರಮಠದ ಶ್ರೀಗಳವರು ಹೇಳಿದಂತೆ ಆದಿ ಶಿವನೇ ಎಲ್ಲ ಗುರು ಪರಂಪರೆಗೆ ಮೂಲ ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಳ್ಬೇಕು. ಎಲ್ಲ ಜ್ಞಾನಗಳು ಹರಿದು ಬಂದದ್ದು ಪರಮಾತ್ಮನಿಂದ. ಎಲ್ಲ ಜ್ಞಾನಕ್ಕೂ ಮೂಲಾಧಾರ ಪರಮಾತ್ಮನೇ. ಆ ಕಾರಣಕ್ಕಾಗಿ ಪತಂಜಲಿ ಮಹರ್ಷಿಗಳು ಸ ಪೂರ್ವೇಶಾಮಪಿ ಗುರು ಕಾಲೇನ ಅನವಚ್ಛೇದ ಅನ್ನುವಂಥ ಮಾತನ್ನು ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಗುರು ತಾನು ಗುರುವಾಗೋದಕ್ಕಿಂತ ಮೊದಲು ಯಾರಿಗಾದರೂ ಶಿಷ್ಯ ಆಗಿರ್ತಾನೆ. ಶಿಷ್ಯ ಆದಮೇಲೆ ಗುರುತ್ವ ಅವನಿಗೆ ಪ್ರಾಪ್ತಿಯಾಗ್ತದೆ. ಮತ್ತೊಂದು ಮಜಾ ಮಾತೇನು ಅಂದರೆ, ಯಾರಿಗೆ ಪಕ್ಕಾ ಶಿಷ್ಯ ಆಗಲಿಕ್ಕೆ ಬರೋದಿಲ್ವೋ ಅವರು ಪಕ್ಕಾ ಗುರುಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವ
ವ್ಯಕ್ತಿ ಸರಿಯಾಗಿ ಶಿಷ್ಯನಾಗೋದಿಲ್ವೋ ಅವನು ಸರಿಯಾದ ಗುರು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಎಷ್ಟು ಪರಿಪೂರ್ಣ ಶಿಷ್ಯರಾಗ್ತಾರೋ ಅವರು ಅಷ್ಟೇ ಪರಿಪೂರ್ಣವಾದ ಗುರುಗಳು ಕೂಡ ಆಗ್ತಾರೆ. ಅದಕ್ಕಾಗಿ ಪರಿಪೂರ್ಣ ಗುರು ಆಗಬೇಕು ಅನ್ನೋ ಬಯಕೆ ಇರೋ ಮನುಷ್ಯ ಮೊದಲು ಪರಿಪೂರ್ಣ ಶಿಷ್ಯನಾಗೋದನ್ನು ಕಲಿಬೇಕು. ಪರಿಪೂರ್ಣ ಶಿಷ್ಯನಾಗೋದನ್ನು ಕಲಿಬೇಕು. ಅಂತೂ ಗುರು ಆಗೋದಕ್ಕಿಂತ ಪೂರ್ವದಲ್ಲಿ ಎಲ್ಲರೂ ಕೂಡ ಶಿಷ್ಯರಾಗೆ ಗುರುಗಳಾಗುವ ಪದ್ಧತಿಯನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಅನೇಕ ಅವತಾರಿ ಪುರುಷರು ಕೂಡ ತಾವು ದೈವಿ ಅವತಾರ ಅನ್ನೋದನ್ನ ಬಿಂಬಿಸಿಕೊಳ್ಳೋದಕ್ಕಿಂತ ಮೊದಲು ಒಬ್ಬ ಗುರುಗಳ ಬಳಿಗೆ ಹೋಗಿ ಅವಶ್ಯಕವಿರುವ ಜ್ಞಾನವನ್ನು ಅವರಿಂದ ಪಡ್ಕೊಂಡು ಆಮೇಲೆ ತಾವು ದೈವಾಂಶ ಸಂಭೂತರು ಅನ್ನುವ ಕಾರ್ಯಗಳನ್ನು ಹೊಗಳಿಕೆಯನ್ನು ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವಂತಹದ್ದನ್ನು ನಾವು ಗಮನಿಸ್ತೀವಿ. ರಾಮ ಆಗಿರಬಹುದು, ಕೃಷ್ಣ ಆಗಿರಬಹುದು, ಬೇರೆ ಬೇರೆ ಯಾವುದೇ ಅವತಾರಗಳಾಗಿರಬಹುದು, ಗುರುವಿನ ಬಳಿಗೆ ಹೋಗಿ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಆಮೇಲೆ ಅವರು ದೇವರಾಗಿರುವಂತಹದ್ದನ್ನು, ದೇವರ ಅವತಾರ ಆಗಿರುವಂತಹದ್ದನ್ನು ನಾವು ಗಮನಿಸಬಹುದು. ಆ ಹಿನ್ನೆಲೆಯಲ್ಲಿ ಗುರುತ್ವದ ಮೊದಲು ಶಿಷ್ಯತ್ವ ಬೇಕು, ಶಿಷ್ಯತ್ವದ ನಂತರ ಗುರುತ್ವ ಪ್ರಾಪ್ತಿಯಾಗ್ತದೆ. ಆದರೆ ಈ ಪ್ರಪಂಚದೊಳಗೆ ಯಾರಿಗೂ ಶಿಷ್ಯರಾಗದೆ ಎಲ್ಲರಿಗೂ ಗುರುವಾದವನು ಯಾರು ಅಂದ್ರೆ ಅವ ಆದೇಶವ ಮಾತ್ರ. ಅವ ಯಾರಿಗೂ ಶಿಷ್ಯ ಆಗಿಲ್ಲ, ಅವನೆಲ್ಲರಿಗೂ ಗುರು. ಆ ಕಾರಣಕ್ಕೆ ಅವನನ್ನು ದಕ್ಷಿಣಾಮೂರ್ತಯೇ ನಮಃ, ದಕ್ಷಿಣಾಮೂರ್ತಯೇ ನಮಃ. ಅವನ ಗುರು ಯಾರಾಗಕ್ಕೆ ಸಾಧ್ಯ? ಅವನಕ್ಕಿಂತ ಮೊದಲು ಯಾರು ಇಲ್ಲ ಅಂದಮೇಲೆ ಅವನ ಗುರು ಆಗಲಿಕ್ಕೆ ಯಾರು ಸಾಧ್ಯ ಇಲ್ಲ. ಆ ಕಾರಣಕ್ಕೇ ಗುರು ಪೌರ್ಣಿಮೆಯ ಕಾರ್ಯಕ್ರಮದ ನಿಮಿತ್ತ ಸಾಯಂಕಾಲ ಸಮಾರಂಭದಲ್ಲಿ ಗುರುಗಳ ಪಾದ ಪೂಜೆಯನ್ನು ಮಾಡುವ ಮೊದಲು ಎಲ್ಲರೂ ಸೇರಿಕೊಂಡು ಆದಿ ಗುರುವಾಗಿರುವಂತಹ ಶಿವನ ಪೂಜೆಯನ್ನು ಮಾಡುವಂತಹ ಪದ್ಧತಿಯನ್ನು ಇಲ್ಲಿ ಪ್ರತಿ ವರ್ಷ ರೂಢಿಸಿಕೊಂಡು ಬಂದಿರುವಂತಹದ್ದು. ಬೆಳಗಿನ ಜಾವ ಆದಿ ಗುರುವಾದ ಶಿವನ ಪೂಜೆ, ಆಮೇಲೆ ಪರಂಪರಾನುಗತವಾಗಿ ಬಂದಿರುವಂತಹ ಗುರುಗಳ ಪಾದ ಪೂಜೆಯನ್ನು ನೆರವೇರಿಸಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವಂತಹದ್ದು ಕಳೆದ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಪದ್ಧತಿ. ಬೆಂಗಳೂರಿನ ವಿಭೂತಿಪುರ ಮಠದ ಶ್ರೀಗಳವರು ಹೇಳಿದಂತೆ ವರ್ಷದ ಗುರುಪೂರ್ಣಿಮೆಗೆ ಈ ವರ್ಷದ ಗುರುಪೂರ್ಣಿಮೆಗೆ ಒಂದು ವ್ಯತ್ಯಾಸ ಏನು ಅಂದರೆ, ಪ್ರತಿ ವರ್ಷ ನಾವು ಶ್ರೀಶೈಲದಿಂದ ಬೆಂಗಳೂರಿಗೆ ಬಂದು ಗುರುಪೂರ್ಣಿಮೆಯನ್ನು ಆಚರಿಸ್ತಾ ಇದ್ವಿ. ಈ ವರ್ಷ ಕೈಲಾಸದಿಂದ ಬಂದು ಗುರುಪೂರ್ಣಿಮೆಯನ್ನು ಆಚರಿಸ್ತಾ ಇದ್ವಿ. ನಾವು ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರಿನ ಶ್ರೀಗಳವರು, ಶಿವಗಂಗೆಯ ಶ್ರೀಗಳವರು, ಇವರೆಲ್ಲ ಕೈಲಾಸದ ಜೊತೆಗಿದ್ದರು. ಕೈಲಾಸ ಯಾತ್ರೆಯನ್ನು ಸಂಪನ್ನಗೊಳಿಸಿ ಬರುವಾಗ ನಾವು ಹಂಗ ಬಂದಿಲ್ಲ. ನಮ್ಮ ಬೆಂಗಳೂರಿನ ಜನರಿಗೂ ಕೂಡ ಕೈಲಾಸದ ಶಿವನ ಪಾದ ತೀರ್ಥದ ರೂಪದಲ್ಲಿರುವಂತಹ ಮಾನಸ ಸರೋವರದ ತೀರ್ಥವನ್ನು ತೆಗೆದುಕೊಂಡು ಬಂದು ಪಾದೋದಕದ ಜೊತೆಗೆ ಅದನ್ನು ಮಿಶ್ರಣ ಮಾಡಿ ಇವತ್ತು ಪಾದೋದಕವನ್ನು ಮಾನಸ ಸರೋವರದ ತೀರ್ಥದೊಂದಿಗೆ ಎಲ್ಲರಿಗೂ ದಯಪಾಲಿಸುವಂತಹ ಒಂದು ಯೋಜನೆಯಲ್ಲಿ ಇಟ್ಕೊಂಡು ಈಗಾಗಲೇ ಮಾನಸ ಸರೋವರದ ತೀರ್ಥವನ್ನು ತಂದು ಪಾದೋದಕದಲ್ಲಿ ಮಿಶ್ರಣ ಮಾಡಿ ಆಗಿದೆ. ಕೊಡೋದು ಮಾತ್ರ ಬಾಕಿ ಅದು. ಆ ಕಾರಣಕ್ಕೆ ಇರಬೇಕು. ಬಹುಶಃ ಸಾಯಂಕಾಲ ಪೂರ್ಣ ತುಂಬುತ್ತಾ ಇರುವಂತಹ ಈ ಮಂಟಪ ಇವತ್ತು ಬೆಳಗಿನ ಜಾವನ ತುಂಬಿಬಿಟ್ಟದ.
ಎಷ್ಟು ಕಷ್ಟ ಅದ. ನಮ್ಮ ಕೆಲವರು ಸ್ವಾಮಿಗಳು ಕೇಳಿದ್ರೆ ಹೇಳ್ತಾರೆ ಸುಲಭವಾಗಿ ಇಲ್ಲೇ ತೀರ್ಥ ಕೈಗೆ ಸಿಗ್ತದ ಅಂದ್ರೆ ಮತ್ತೆ ಈ ಅವಕಾಶ ಯಾಕೆ ಕಳ್ಕೋಬೇಕು ಅಂತ ಹೇಳಿ ಎಲ್ಲರೂ ಇವತ್ತು ಬಹಳಷ್ಟು ಭಕ್ತಿಯಿಂದ ಪೂಜೆಯಲ್ಲಿ ಪಾಲ್ಗೊಂಡು ಪಾದೋದಕವನ್ನು ಸ್ವೀಕರಿಸಲಿಕ್ಕೆ ನಾವೆಲ್ಲ ಬಂದವರಾಗಿದ್ದೀರಿ. ಗುರುಪೂರ್ಣಿಮೆಯ ದಿನ ಗುರುಗಳಿಗೆ ಏನಾದರೂ ಅರ್ಪಣೆ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ಕೂಡ ವಿಭೂತಿಪುರ ಮಠದ ಶ್ರೀಗಳವರು ನಿಮಗೆಲ್ಲ ಹೇಳಿದ್ದಾರೆ. ಭೌತಿಕವಾಗಿ ಇರೋದನ್ನು ನೀವು ಎಷ್ಟು ಶಕ್ತಿ ಭಕ್ತಿ ಅನುಸಾರವಾಗಿ ಕೊಡಬಹುದು. ಆದರೆ ಗುರುಗಳಿಗೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಅರ್ಪಣೆ ಮಾಡಬೇಕಾಗಿರುವಂತಹದ್ದು ಏನು ಅಂದ್ರೆ ನಮ್ಮಲ್ಲಿ ಏನಾದರೂ ಕೆಟ್ಟದ್ದಿತ್ತು ಅಂದ್ರೆ ಅದನ್ನು ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಇವತ್ತು ಬಿಟ್ಟರೆ ಅದೇ ನಿಜವಾಗಿರುವಂತಹ ಗುರುಗಳಿಗೆ ಕೊಡುವಂತಹ ದೊಡ್ಡ ಕಾರಣಗಳು. ನಿಮ್ಮಲ್ಲಿ ಏನಾದರೂ ದುರ್ಗುಣಗಳಿದ್ರ ದುಶ್ಚಟಗಳಿದ್ರ ಅವುಗಳನ್ನು ವೇದಿಕೆ ಮೇಲೆ ಬಂದು ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದನ್ನ ಬಂದು ಹೇಳಕ್ಕೂ ನಮ್ಗೆ ಅಭಿಮಾನ ಕಾಡ್ತಿರ್ತದೆ. ಅಂದ್ರೆ ಇಲ್ಲಿ ತನಕ ಇದೆಲ್ಲ ಮಾಡ್ತಿದ್ಪ ಇವ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಅದಕ್ಕೆ ಜನರ ಮುಂದೆ ನೀವು ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲೇ ಕುಳಿತುಕೊಂಡು ಮನುಷ್ಯನಿಗೂ ಸಂಕಲ್ಪ ಮಾಡಿ ನನ್ನ ಆರೋಗ್ಯಕ್ಕೆ ನನ್ನ ಕೀರ್ತಿಗೆ ಕಂಟಕವಾಗಿರುವಂತಹ ಇಂಥ ಒಂದು ಗುಣ ಇಲ್ಲಿ ತನಕ ನನಗೆ ಗೊತ್ತಿರಲಾರ್ದಂಗ ಅಥವಾ ನನ್ನ ಮೇಲೆ ಹಾವಿಯಾಗಿ ನನ್ನ ಮನಸ್ಸನ್ನು ಸೇರ್ಕೊಂಡಿತ್ತು. ಇವತ್ತಿನಿಂದ ಅದನ್ನು ನಾನು ಬಿಟ್ಟು ಬಿಡ್ತೀನಿ ಅಂತ ನೀವು ಸಂಕಲ್ಪ ಮಾಡಿದ್ರೆ ಅದು ಗುರುಗಳಿಗೆ ಕೊಡುವಂತಹ ದೊಡ್ಡ ಕಾಣಿಕೆ ಅಂತ ಬಯಸ್ತೀವಿ. ಅದರ ಜೊತೆಗೆ ಶಕ್ತಿಯಾನುಸಾರ ಭಕ್ತಿಯಾನುಸಾರ ಭೌತಿಕ ಪದಾರ್ಥಗಳ ವಸ್ತುಗಳ ರೂಪದಲ್ಲಿಯೂ ಕೂಡ ಭಕ್ತರು ತಮ್ಮದೇ ಆಗಿರುವಂತಹ ಕಾಣಿಕೆಯನ್ನು ಅರ್ಪಣೆ ಮಾಡ್ತಾ ಬಂದವರಾಗಿದ್ದಾರೆ. ನೀವು ಅರ್ಪಣೆ ಮಾಡಿರುವಂತಹ ಕಾಣಿಕಾ ರೂಪದ ಎಲ್ಲ ಪದಾರ್ಥಗಳು ಶ್ರೀಶೈಲದಲ್ಲಿ ಜಗದ್ಗುರುಗಳು ಹಾಕೊಂಡಿರುವಂತಹ ಏನು ಅಭಿವೃದ್ಧಿ ಕಾರ್ಯಗಳಿದಾವಲ್ಲ 360 ರೂಮುಗಳನ್ನು ಕಟ್ತಾ ಇದ್ದೀವಿ ನಾವು ಬಂದು ಜನರಿಗೆ ಉಳ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಆಮೇಲೆ ಯಾರಾದರೂ ಬಂದ್ರೆ ಅಲ್ಲೇನಾದರೂ ಆರೋಗ್ಯ ತಪ್ಪಿದ್ರೆ ತಕ್ಷಣ ಅವರಿಗೆ ಚಿಕಿತ್ಸೆ ಸಿಗಬೇಕು ಅಂತ ಹೇಳಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಸ್ಪೀಚರಿಂದ ನಿರ್ಮಾಣ ಮಾಡುವಂತಹ ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ. ಜೊತೆಗೆ ಅಲ್ಲೊಂದು ರೆಸಿಡೆನ್ಷಿಯಲ್ ಸ್ಕೂಲನ್ನು ಕೂಡ ಪ್ರಾರಂಭಿಸುವಂತಹ ಯೋಜನೆಯನ್ನು ಹಾಕ್ಕೊಂಡು ಈಗಾಗಲೇ ಯಾತ್ರಿ ನಿವಾಸ ಮತ್ತು ಕಂಬಿ ಮಂಟಪ ಹಾಗೂ ಹಾಸ್ಪಿಟಲ್ ಕಟ್ಟಡ ಕಾರ್ಯ ಪ್ರಾರಂಭವಾಗಿದೆ. ನೀವು ಅರ್ಪಿಸುವಂತಹ ಕಾಣಿಕೆಯ ಪ್ರತಿಯೊಂದು ಕಣನೂ ಕೂಡ ಪ್ರತಿಯೊಂದು ದ್ರವ್ಯನೂ ಕೂಡ ಅದು ನೇರವಾಗಿ ಅಲ್ಲಿಯ ಅಭಿವೃದ್ಧಿ ಕಾರ್ಯಕ್ಕೇ ವಿನಿಯೋಗ ಆಗುತ್ತೆ ಅನ್ನುವಂಥದ್ದನ್ನು ತಮ್ಮೆಲ್ಲರೂ ಗಮನಕ್ಕೆ ತೆಗೆದುಕೊಂಡು ಬಂದು ಅನೇಕ ಭಕ್ತರು ಅನೇಕ ವಸ್ತುಗಳ ರೂಪದಲ್ಲಿಯೂ ಕೂಡ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಈಗಾಗಲೇ ನೋಡಿದಂತೆ ನಮ್ಮ ಶಕ್ತಿನಗರದ ಸಿದ್ದನಗೌಡರ ಸುಪುತ್ರರು ರಾಹುಲ್ ಅಂತ ಇಲ್ಲೇ ಇರ್ತಾನೆ, ಪೀಠದ ಪರಮ ಭಕ್ತರು. ಶ್ರಾವಣದಾಗ ಯುಗಾದಿ ಒಳಗೆ ಪ್ರತಿ ವರ್ಷ ಶ್ರೀಶೈಲಕ್ಕೆ ಬಂದು ದೇವರ ದರ್ಶನ ಭಗವದ್ ದರ್ಶನ ಪೂಜೆ ಪುರಸ್ಕಾರಗಳಲ್ಲಿ ಪಾಲ್ಗೊಳ್ಳುವಂಥ ಪರಿಪಾಠ. ಅಲ್ಲಿ ಕಟ್ತಾ ಇರುವಂಥ ಕಟ್ಟಡಗಳಿಗೆ ಸುಮಾರು 15 ಲಕ್ಷ ರೂಪಾಯಿಗಳ ಒಂದು ರೂಮನ್ನು ಕಟ್ಟಿಕೊಳ್ಳಲಿಕ್ಕೆ ಅವರು ವಾಗ್ದಾನವನ್ನು ಮಾಡಿ ಮೊದಲನೇ ಕಂತಿನ ಹಣವನ್ನು ಕೂಡ ನೀಡೋದಲ್ಲದೆ ಇವತ್ತೊಂದು ಬೆಲೆ ಬಾಳುವಂತಹ ಮೊಬೈಲ್ ಸೆಟ್ಟನ್ನು ಕೂಡ ಜಗದ್ಗುರುಗಳು ಅವರಿಗೆ ಅರ್ಪಣೆ ಮಾಡಿದ್ದಾರೆ. ಅದು ಯಾವುದಕ್ಕಾಗಿ ಅಂತ ಕೇಳಿದರೆ ಇಂಥ ವಿಶೇಷ ಕಾರ್ಯಕ್ರಮದಲ್ಲಿ ಉತ್ತಮ ಭಾವಚಿತ್ರಗಳನ್ನು ತೆಗೆದು ನಿಮಗೆಲ್ಲ ಕಳಿಸೋದಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಚಲೋ ಕ್ಯಾಮ್ರಾ ಇರುವಂಥ ಮೊಬೈಲ್, ಅದಕ್ಕೆ ಅದರದೇ ಆಗಿರುವಂಥ ಲೆನ್ಸ್ ಕೂಡ ಇದೆ. ನಾವು ಮಾತಾಡೋಕ್ಕೆ ಮೊಬೈಲ್ ಅದಾವ ನಮ್ಮ ಹತ್ರ. ಆದರೆ ಈ ಕಾರ್ಯಕ್ರಮಕ್ಕೆ ವಿನಿಯೋಗ ಮಾಡಬೇಕು, ಅದಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಲೆನ್ಸ್ ಕೂಡ ಇರುವಂತಹ ಒಂದು ಒಳ್ಳೆಯ
ವಿವೋ ಕಂಪ್ನಿಯ ಮೊಬೈಲ್ ಸೆಟ್ಟನ್ನು ನಮ್ಮ ಶಕ್ತಿನಗರದ ಸಿದ್ದನಗೌಡರ ಸುಪುತ್ರ ರಾಹುಲ್ ತಂದು ತಮ್ಮ ಸ್ನೇಹಿತರೊಂದಿಗೆ ಅರ್ಪಣೆ ಮಾಡಿದ್ದಾನೆ. ಅವನಿಗೆ ವಿಶೇಷ ಸನ್ಮಾನಗಳನ್ನು ಹಾರೈಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಸುರಪುರದಿಂದ ಸುರೇಶ್ ಸಜ್ಜನ್ ಅವರು ಬಂದಿದ್ದಾರೆ. ಗಾಣಿಗ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರು, ಇತ್ತೀಚೆಗೆ ಪದೋನ್ನತಿ ಹೊಂದಿರುವಂಥವರು. ಅವರು ಮಲ್ಲಯ್ಯನ ಪರಮ ಭಕ್ತರು. ಅವ್ರ ತಾಯಿಯವರಂತೂ ಶ್ರೀಶೈಲ ಜಗದ್ಗುರುಗಳಂದ್ರೆ ಪಂಚಪ್ರಾಣ. ಎಲ್ಲರ ವೇದಿಕೆ ಮೇಲೆ ಎಲ್ಲರ ಕಾರ್ಯಕ್ರಮದಾಗ ನಾವು ಇದ್ದದ್ದು ಕಂಡಿವಿ ಅಂದ್ರೆ ಅವ್ರಿಗೆ ಏನು ಅನ್ನಿಸ್ತಿತ್ತೋ ಏನೋ ತಮ್ಮ ಮೈ ಮೇಲಿರೋ ಬಂಗಾರ ತಂದು ಕೊಟ್ಬಿಡ್ತಿದ್ರು ಸೀದಾ ಅಂತ ನಾವು ವೇದಿಕೆ ಮೇಲೆ ಎಲ್ಲೋ ಕಾರ್ಯಕ್ರಮ ಗುರುಗುರುಗೆ ಇರೋ ಗೊತ್ತಕ್ಕ ಕಾರ್ಯಕ್ರಮದ ಯಾರಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ಹೆಸರಿಲ್ಲ, ಅನೌನ್ಸ್ಮೆಂಟ್ ಇಲ್ಲ. ಸೀದಾ ದಡ ಬಂದು ಕೈಯಾಗ ಉಗ್ರ ನಮಸ್ಕಾರ ಹೋಗಿಬಿಟ್ಲ, ನಮ್ಮ ಪರಿಚಯ ಇದ್ದಿಲ್ಲ ಅಂತ. ಆಮೇಲೆ ಯಾರು ಎಂತು ಅಂತ ಕೇಳಿದ ಮೇಲೆ ಗೊತ್ತಾಗಿತ್ತು ನಮ್ಗೆ. ಅಷ್ಟು ಭಕ್ತಿ. ಕೆಲವು ತಿಂಗಳುಗಳ ಹಿಂದೆ ಅವರು ಶಿವಾಧೀನರಾದರು. ಇವತ್ತು ಅವ್ರ ಹೆಸರಿನಿಂದ ನಮ್ಮ ಸುರೇಶ್ ಸಜ್ಜನ್ ಅವರು ಕೂಡ 15 ಲಕ್ಷ ರೂಪಾಯಿಗಳ ಒಂದು ಶೂಟ್ ರೂಮನ್ನು ಕಟ್ಟಿಕೊಂಡು ಶ್ರೀಶೈಲದಲ್ಲಿ ವಾಗ್ದಾನವನ್ನು ಮಾಡಿದ್ದಾರೆ. ಅವರು ಇವತ್ತು ವೇದಿಕೆಗೆ ಆಗಮಿಸಿ ಗುರುಪೂರ್ಣಿಮೆಯ ಆಶೀರ್ವಾದವನ್ನು ಪಡೆದುಕೊಂಡವರಾಗಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ